ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಯಾರು DCET 2026 ಎಕ್ಸಾಮ್ ಬರೀತಾ ಇದ್ದೀರಾ, ಸ್ವಲ್ಪ ಜನಕ್ಕೆ ಇನ್ ಕೇಸ್ ನಾನು ಏನಾದರೂ ಫಿಫ್ತ್ ಸೆಮ್ ಅಲ್ಲಿ ಫೇಲ್ ಆದ್ರೆ ಏನ್ ಸರ್ ನಾನು ಅಪ್ಲಿಕೇಶನ್ ಹಾಕ್ಬೋದಾ, ಆಮೇಲೆ DCET 2026 ಎಕ್ಸಾಮ್ ನಾನು ಬರೀಬಹುದಾ ಅಂತ ಕೇಳ್ತಾ ಇದ್ದೀರಾ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಫಿಫ್ತ್ ಸೆಮ್ ರಿಸಲ್ಟ್ಸ್ ಮೇಲೆ ಡೌಟ್ ಇದೆ. ಕ್ಲಿಯರ್ ಆದ್ರೆ ನೋ ಇಶ್ಯೂ, ವಿಲ್ ಬಿ ಎಲಿಜಿಬಲ್ ಫಾರ್ ಬೋತ್ ಪುಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಆಸ್ ವೆಲ್ ಆಸ್ ರೈಟಿಂಗ್ ದ DCET. ಸೊ ಇವಾಗ ಫಿಫ್ತ್ ಸೆಮ್ ಎಕ್ಸಾಮ್ ಬರ್ದಿರ ರಿಸಲ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ರಿಸಲ್ಟ್ಸ್ ಶಾರ್ಟ್ಲಿ ಬರುತ್ತೆ, ಡೋಂಟ್ ವರಿ, ಅಪ್ಡೇಟ್ ಕೊಡ್ತೀನಿ. ರಿಸಲ್ಟ್ಸ್ ಇನ್ ಕೇಸ್ ಫೇಲ್ ಆದ್ರೆ ಅಪ್ಲಿಕೇಶನ್ ಒಂದು ಎಕ್ಸಾಮ್ ಮುಂಚೆ ಬರುತ್ತೆ, ಅಂದ್ರೆ ನಿಮ್ಮ ಸಿಕ್ಸ್ ಸೆಮ್ ಎಕ್ಸಾಮ್ ಆಗೋದಕ್ಕೆ ಮುಂಚೆನೆ ಬರುತ್ತೆ. ಆಲ್ರೆಡಿ ಹೇಳಿದೀನಿ ನಿಮಗೆ ಯಾವಾಗ ಬರುತ್ತೆ ಅಂತ. ಬೇಕಾದ ಇನ್ಫಾರ್ಮೇಶನ್ ಬೇಕಾದ್ರೆ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ, ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ರಿಸಲ್ಟ್ಸ್ ಬರೋದಕ್ಕೆ ಮುಂಚೆನೆ ಅಪ್ಲಿಕೇಶನ್ ಬಂದ್ರೆ, ಇನ್ ಕೇಸ್ ನಾನು ಇವಾಗ ಫಿಫ್ತ್ ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಇಟ್ಕೊಂಡು ಫೇಲ್ ಆಗಿದ್ರೆ ನಾನು ಅಪ್ಲಿಕೇಶನ್ ಹಾಕ್ಬೋದಾ, ದಿಸ್ ಇಸ್ ದ ಮೇನ್ ಕ್ವೈರಿ. ಆಮೇಲೆ ಇನ್ ಕೇಸ್ ಸಿಕ್ಸ್ ಸೆಮ್ ರಿಸಲ್ಟ್ ಬಂದಾಗ ನಾನು ಇದು ಬ್ಯಾಕ್ಲಾಗ್ ಆದ್ರೆ ನಾನು ಮತ್ತೆ DCT ಎಕ್ಸಾಮ್ ಬರೋದು ಅಷ್ಟೊಂದು ಬಿಡಿ, DCT ಎಕ್ಸಾಮ್ ಆಗಿರುತ್ತೆ. ಓಕೆ, ಸೊ ಒನ್ ಮೇ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಸಿಕ್ಸ್ ಸೆಮ್ ಎಕ್ಸಾಮ್ ಆಗೋದಕ್ಕೆ ಮುಂಚೆ DCT ಅಪ್ಲಿಕೇಶನ್ ಬರುತ್ತೆ. DCT ಅಪ್ಲಿಕೇಶನ್ ಬರ್ದಾದ್ಮೇಲೆ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರ್ದಾದ್ಮೇಲೆ ಸಿಕ್ಸ್ ಸೆಮ್ ರಿಸಲ್ಟ್ ಬರುತ್ತೆ. ಸಿಕ್ಸ್ ಸೆಮ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ DCT ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮೇಕಪ್ ಎಕ್ಸಾಮ್ ಬರುತ್ತೆ. ದಿಸ್ ಇಸ್ ದ ಕ್ರೈಟೀರಿಯಾ. ಓಕೆ, ದಿಸ್ ದ ವೇ. ಓಕೆ, ಮೇಕಪ್ ಎಕ್ಸಾಮ್ ಎಲಿಜಿಬಲ್ ಆಗ್ತೀರಾ, ಮೇಕಪ್ ಎಕ್ಸಾಮ್ ಎಲಿಜಿಬಲ್ ಆದ್ರೆ ನಾನು ಯಾವ ರೌಂಡ್ ಬರ್ತೀನಿ, ಇವೆಲ್ಲ ತುಂಬಾ ಕ್ಲಾರಿಫಿಕೇಶನ್ ಇದೆ. ಸೊ ವಿಡಿಯೋಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಒನ್ ಬೈ ಒನ್ ಎಲ್ಲರೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ DCT 2026 ಎಕ್ಸಾಮ್ ಬಂದು ಇದೇ ಮೇ 23rd ಬರ್ತಾ ಇದೆ, ಸ್ಯಾಟರ್ಡೆ 2 to 5 ಟೈಮ್ ಶಾರ್ಟೇಜ್ ಇದೆ. ಅದಕ್ಕೆ ರಿಗಾರ್ಡಿಂಗ್ ಆನ್ ದಿಸ್ ವೇ, ಇಂಡಿಯಾ ಅಕಾಡೆಮಿಯಿಂದ DCT ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ, ಶಾರ್ಟ್ ಟರ್ಮ್ ಬ್ಯಾಚ್ ನಡೀತಾ ಇದೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಲೈವ್ ಕೋಚಿಂಗ್ ಇದೆ, ರೆಕಾರ್ಡಿಂಗ್ ಕ್ಲಾಸ್ ಇದೆ, LMR PPT ಕೋರ್ಸ್ ಇದೆ, ಆಮೇಲೆ 1-to-1 ಪೇಯ್ಡ್ ಗೈಡೆನ್ಸ್ ಇದೆ. ಯು ಕ್ಯಾನ್ ಜಾಯಿನ್. ಓಕೆ, ಎನಿ ಟೈಮ್ ಯು ಕ್ಯಾನ್ ಜಾಯಿನ್. ಒನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಯಾವ ಟೈಮಲ್ಲಿ ಬೇಕಾದ್ರೆ ಜಾಯ್ನ್ ಆಗ್ಬೋದು, ಬಟ್ ಲೇಟ್ ಮಾಡಿದಷ್ಟು ಲೈವ್ ಕೋಚಿಂಗ್ ಸಿಗಲ್ಲ. ಅಲ್ಲಿವರೆಗೂ ಏನಾಗಿರುತ್ತೆ, ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ. ಇಲ್ಲ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂತಂದ್ರೆ ಎಲ್ಲಾ ಕೋರ್ಸ್ ಆಲ್ಮೋಸ್ಟ್ ಸೇಮ್. ರೆಕಾರ್ಡಿಂಗ್ ಕ್ಲಾಸ್ ಅಂತಂದ್ರೆ ರೆಕಾರ್ಡ್ ಕೋರ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ರೆಕಾರ್ಡ್ ಕೋರ್ಸ್ ಇರುತ್ತೆ, ಈ ಸಲ ಅಪ್ಲೋಡ್ ಮಾಡ್ತೀನಿ. ಎವ್ರಿ ವೀಕ್ ಮಾಕ್ ಟೆಸ್ಟ್ ಇರುತ್ತೆ. ಮತ್ತೆ LMR PPT ಕೋರ್ಸ್, ನಾನು ಪರ್ಟಿಕ್ಯುಲರ್ಲಿ LMR PPT ಕೋರ್ಸ್ ಸಜೆಸ್ಟ್ ಮಾಡೋದು. ನೀವು ಯಾವುದೇ ಕೋಚಿಂಗ್ ಸೆಂಟ್ರಲ್ ಓದ್ತಾ ಇರಿ, ನೋ ಇಶ್ಯೂ, ಅಥವಾ ಪ್ರಿಪೇರ್ ಆಗ್ತಾ ಕೋಚಿಂಗ್ ಹೋಗ್ತಿಲ್ಲ ಅಂದ್ರೆ ನೋ ಇಶ್ಯೂ. ಬೈ ದಿಸ್ LMR PPT ಕೋರ್ಸ್, ಕಂಪ್ಲೀಟ್ ಕಂಟೆಂಟ್ ಇದೆ, ಬಂದು ಒಂದ್ಸಲಿ ನೋಡಿ, ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಫ್ರೀ ಕೋಚಿಂಗ್ ವಿಡಿಯೋಸ್ ಇಟ್ಟಿದ್ದೀನಿ, ದ ಕೋಚಿಂಗ್ ವಾಟ್ ವಿ ಡೂ ಇನ್ ದ ಇಂಡಿಯಾ ಅಕಾಡೆಮಿ, ಅದೇ ಲೈವ್ ಕ್ಲಾಸ್ ಅಲ್ಲಿ ಇಟ್ಟಿದ್ದೀನಿ, ಬಂದು ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ಪ್ರಮೋಷನ್, ಬೇಕಾದ್ರೆ ಕೆಲವರು ಗೊತ್ತಿರಲ್ಲ, ಸೊ ಹಾಗಾಗಿ ಕೊಡ್ತಾ ಇರ್ತೀನಿ. ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ DCET ಕಂಪ್ಲೀಟ್ ಅಪ್ಡೇಟ್ಸ್ ಬರಬೇಕು ಅಂತಂದ್ರೆ ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ, ಜಾಯ್ನ್ ಆಗಿ, ಎಲ್ಲ ಅಲ್ಲಿರಿ, ಅಪ್ಡೇಟ್ ಬರುತ್ತೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಅಂಡ್ ದಿಸ್ ಇಸ್ ದ ರಿಸಲ್ಟ್ಸ್ ಆಫ್ ಇಂಡಿಯಾ ಅಕಾಡೆಮಿ ಓವರ್ ದ ಇಯರ್ಸ್. ಓಕೆ, ಸೊ ಎಲ್ಲ ಈ ತರ ಬರುತ್ತೆ. ಲಾಸ್ಟ್ ಟಾಪರ್ಸ್ ವಿತಿನ್ 117 ರ್ಯಾಂಕ್ಸ್ ಬಂತು. ದಿಸ್ ಇಸ್ ದ ಲಿಸ್ಟ್. ಓಕೆ, ಈ ತರನು ಬರುತ್ತೆ, ಅದೇ ವೇಲ್ ವರ್ಕ್ ಮಾಡ್ತಾ ಇದೀವಿ. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮಿ ಅಂಡ್ ಜಾಯಿನ್ ಇಂಡಿಯಾ ಅಕಾಡೆಮಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಸರ್ ಬ್ಯಾಕ್ಲಾಗ್ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಒನ್ ಬೈ ಒನ್ ಬರೋಣ. ಫಸ್ಟ್ ಇವಾಗ ಫಿಫ್ತ್ ಸೆಮ್ ರಿಸಲ್ಟ್ ಬಂದಾಗ ಬ್ಯಾಕ್ಲಾಗ್ ಬರುತ್ತೆ. ಫಿಫ್ತ್ ಸೆಮ್ ರಿಸಲ್ಟ್ ಬಂದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಯಾಕಂದ್ರೆ ಸಿಕ್ಸ್ ಸೆಮ್ ಎಕ್ಸಾಮ್ ಬಂದು ರಫ್ಲಿ ಏಪ್ರಿಲ್ ಎಂಡಿಂಗ್ ಮೇ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆನೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ನೀವು ಬ್ಯಾಕ್ಲಾಗ್ ಇರ್ಲಿ ಇಲ್ಲದೆ ಹೋಗ್ಲಿ, ಯು ಕ್ಯಾನ್ ಪುಟ್, ಎವ್ರಿ ಒನ್ ಕ್ಯಾನ್ ಪುಟ್ ದ ಆನ್ಲೈನ್ ಅಪ್ಲಿಕೇಶನ್. ಎಲ್ಲರೂ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಓಕೆ, ಅರ್ಥ ಕ್ಲಿಯರ್ ಆಯ್ತಾ? ಸೊ ವೆದರ್ ಯು ಆರ್ ಹ್ಯಾವಿಂಗ್ ಬ್ಯಾಕ್ಲಾಗ್ ಆರ್ ನಾಟ್, ಯು ಆರ್ ಎಲಿಜಿಬಲ್ ಟು ಪುಟ್ ದ ಆನ್ಲೈನ್ ಅಪ್ಲಿಕೇಶನ್ ಆಸ್ ವೆಲ್ ಆಸ್ ಯು ಕ್ಯಾನ್ ರೈಟ್ ದ DCET ಎಕ್ಸಾಮ್. ಹೆಂಗ್ ಸರ್ ನಾನು ಫೇಲ್ ಆಗಿರ್ತೀನಿ, ನಾನು ಯಾವ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಏನು, ಇವೆಲ್ಲ ತುಂಬಾ ಕ್ವಶನ್ಸ್ ಹೋಗುತ್ತೆ. ಎಲ್ಲ ಇವಾಗಲೇ ಹೇಳೋದು ಬೇಡ, ಆ ಟೈಮ್ ಬಂದಾಗ ಮಾತಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಚಾನಲ್ ನ ಫಾಲೋ ಅಪ್ ಮಾಡಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಾನಲ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ, ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಈಗ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ DCET ಎಕ್ಸಾಮ್ ಬರುತ್ತೆ. ನಿಮ್ಮ ಸಿಕ್ಸ್ ಸೆಮ್ ರಿಸಲ್ಟ್ ಬರೋದಕ್ಕೆ ಮುಂಚೆ DCET ಎಕ್ಸಾಮ್ ಬರುತ್ತೆ. ಯಾಕಂದ್ರೆ ಮೇ 23rd ನಿಮ್ಮ ರಿಸಲ್ಟ್ಸ್ ಬಂದು ರಫ್ಲಿ ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಮೇ ಫಸ್ಟ್ ವೀಕ್ ಅಲ್ಲಿ ನಿಮಗೆ, ಏಪ್ರಿಲ್ ಲಾಸ್ಟ್ ವೀಕ್, ಮೇ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ ಆದ್ರೆ ಮೇ ಲಾಸ್ಟ್ ವೀಕ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಮೇ 23rd ಥರ್ಡ್ ವೀಕ್ ಅಲ್ಲಿ ನಿಮಗೆ 2023 ಎಕ್ಸಾಮ್, 2026 ಎಕ್ಸಾಮ್ DCET ಎಕ್ಸಾಮ್ ಬರೆಯೋದಾದ್ರೆ, ಸೊ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರುತ್ತೆ. ನೋಡಿ, ಇಷ್ಟು ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಸೊ ಅದಕ್ಕೆ ಬ್ಯಾಕ್ಲಾಗ್ ಇರ್ಲಿ ಇಲ್ಲದೆ ಹೋಗ್ಲಿ, ಯು ಆರ್ ಎಲಿಜಿಬಲ್ ಟು ಪುಟ್ ದ ಅಪ್ಲಿಕೇಶನ್, ಯು ಆರ್ ಎಲಿಜಿಬಲ್ ಟು ರೈಟ್ ದ DCET ಎಕ್ಸಾಮ್. ಇವಾಗ ನನ್ನ ರಿಸಲ್ಟ್ ಬಂತು ಸರ್, ಸಿಕ್ಸ್ ಸೆಮ್ ರಿಸಲ್ಟ್ ಬಂತು, ನಾನು ಅಲ್ಲೂ ಫೇಲ್ ಆಗ್ಬಿಟ್ಟೆ, ನಾನು ಇವಾಗ ಏನ್ ಸರ್ ಮಾಡಬೇಕು ಅಂತಂದ್ರೆ, ಏನು ಇಲ್ಲ, DCET ಎಕ್ಸಾಮ್ ಆದ್ಮೇಲೆ ನಿಮ್ಮ ಸಿಕ್ಸ್ ಸೆಮ್ ರಿಸಲ್ಟ್ಸ್ ಮಾರ್ಕ್ಸ್ ತಗೊಂಡು ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಆ ರ್ಯಾಂಕಿಂಗ್ ಬಂದಾಗ, ಡಿಪ್ಲೊಮಾ ಎಕ್ಸಾಮ್ ರಿಸಲ್ಟ್ ಬಂದಾಗ ನೀವು ಎಲ್ಲಾ ಕ್ಲಿಯರ್ ಆಗಿದ್ರೆ ರ್ಯಾಂಕಿಂಗು ಎಲಿಜಿಬಲ್ ಆಗುತ್ತೆ, ವ್ಯಾಲಿಡ್ ಆಗುತ್ತೆ. ಇಲ್ಲ ಏನ್ ರ್ಯಾಂಕಿಂಗ್ ಬಂದಿರುತ್ತೋ ಅದು ವ್ಯಾಲಿಡ್ ಆಗಲ್ಲ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲಿಜಿಬಲ್ ಆಗಲ್ಲ. ಸೊ ಆಲ್ರೆಡಿ ಹೇಳಿದ್ದೆ ನಿಮಗೆ 3 ರೌಂಡ್ಸ್ ಬರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3, 3 ರೌಂಡ್ಸ್ ಬರುತ್ತೆ. ಸೊ ಯಾರ್ಯಾರು ಸಿಕ್ಸ್ ಸೆಮ್ ರಿಸಲ್ಟ್ ಬಂದಾಗ ಎಲ್ಲ ಕ್ಲಿಯರ್ ಆಗಿರುತ್ತೆ,
ಅಂದ್ರೆ ಎಲ್ಲ ಬ್ಯಾಕ್ಲಾಗ್, ಯಾವ್ದು ಬ್ಯಾಕ್ಲಾಗ್ ಇರಲ್ಲ, ಎಲ್ಲ ಡಿಪ್ಲೊಮಾ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ. ಯು ಆರ್ ಎಲಿಜಿಬಲ್ ಫಾರ್ ಆಲ್ ದ 3 ರೌಂಡ್ಸ್. ಯಾರ್ಯಾರು ಬ್ಯಾಕ್ಲಾಗ್ ಇಟ್ಕೊಂಡಿರ್ತೀರಾ ನೀವು, ಸಾರಿ, DCT ರ್ಯಾಂಕ್ ಬಂದಿರುತ್ತೆ, ನೀವು ಎಲಿಜಿಬಲ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಇಸ್ ದ ಮೇನ್ ಕ್ರೈಟೀರಿಯಾ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವೇನ್ ಸರ್ ಮಾಡ್ಬೇಕು? ಬ್ಯಾಕ್ಲಾಗ್ ಇಟ್ಕೊಂಡಿದೀರಿ ಅಂತಂದ್ರೆ ನಿಮ್ಗೆ ಮೇಕಪ್ ಎಕ್ಸಾಮ್ ಬರುತ್ತೆ, ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ. ಅದ್ರ ರಿಸಲ್ಟ್ ಬರೋಷ್ಟೊತ್ತಿಗೆ 3rd ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ಗೆ ನೀವು ಎಲಿಜಿಬಲ್ ಆಗಲ್ಲ. ಯಾರ್ಯಾರು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ ಆಫ್ಟರ್ 6 ಸೆಮ್ ರಿಸಲ್ಟ್ಸ್ ಬ್ಯಾಕ್ಲಾಗ್ ಇದ್ರೆ ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗಲ್ಲ. ಅವ್ರು ಏನಾದ್ರೂ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬೇಗ ಕೊಟ್ರು ಅಂದ್ರೆ ಪ್ರಾಬಬಲಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಓವರ್ ಆಲ್ 3rd ರೌಂಡ್ಗಂತೂ ಮ್ಯಾಕ್ಸಿಮಮ್ ಬರ್ತೀರಾ. ಅಲ್ಲಿ ಏನು ಉಳಿದಿರೋ ಸೀಟ್ಸ್ ಇರುತ್ತೆ ಅದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೇಮ್ DCT ರ್ಯಾಂಕ್ಗೆ ನೀವು ಆಪ್ಟ್ ಮಾಡ್ಕೊಂತೀರಾ. ಓಕೆ, ಸೊ ದಿಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್, ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ, ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಸೊ ಏನ್ ಹೇಳೋ ತಲೆ ಕೆಡಿಸಕ್ಕೆ ಹೋಗ್ಬೇಡಿ. ಯು ಆರ್ ಎಲಿಜಿಬಲ್ ಟು ರೈಟ್ ದ DCT ಎಕ್ಸಾಮ್. ಬ್ಯಾಕ್ಲಾಗ್ ಇರ್ಲಿ, ಬ್ಯಾಕ್ಲಾಗ್ ಇಲ್ದೆ ಹೋಗ್ಲಿ, ಆಲ್ ಆರ್ ಎಲಿಜಿಬಲ್ ಟು ರೈಟ್ ದ DCT ಎಕ್ಸಾಮ್. ಡೌಟೇ ಬೇಡ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಎಲ್ಲ ಕ್ಲಿಯರ್ ಆದ್ರೆ ರ್ಯಾಂಕ್ ಬಂದಿರೋದು ವ್ಯಾಲಿಡ್ ಆಗುತ್ತೆ, ಎಲಿಜಿಬಲ್ ಆಗ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಕ್ಲಿಯರ್ ಆಗ್ಲಿಲ್ವಾ, ಮೇಕಪ್ ಎಕ್ಸಾಮ್ ವೆಯ್ಟ್ ಮಾಡಿ, 3rd ರೌಂಡ್ ವೆಯ್ಟ್ ಮಾಡಿ, ಇಷ್ಟೇ ಆಪ್ಷನ್. ಓಕೆ, ಸೊ ಇವೆಲ್ಲ ಕಂಪ್ಲೀಟ್ ಕೋಚಿಂಗ್ ಅಂಡ್ ಗೈಡೆನ್ಸ್ ಬೇಕು ಅಂದ್ರೆ ND ಅಕಾಡೆಮಿದು ಕೋಚಿಂಗ್ ಇದೆ, ಅದನ್ನೇ ಹೇಳ್ತಾ ಇರೋದು. ಕೋಚಿಂಗ್, ಪರ್ಸನಲ್ ಗೈಡೆನ್ಸ್, ಕಂಪ್ಲೀಟ್ ಸಪೋರ್ಟ್ ಇತ್ತು. ರೆಕಾರ್ಡಿಂಗ್ ಕ್ಲಾಸ್ ಅಲ್ಲೂ ಪರ್ಸನಲ್ ಗೈಡೆನ್ಸ್ ಇಟ್ಟಿದ್ದೀನಿ. ಸೊ ಅದಕ್ಕೆ, ಯಾಕಂದ್ರೆ ಪರ್ಸನಲ್ ಗೈಡೆನ್ಸ್ ಅಂದ್ರೆ ಪೇಯ್ಡ್ ಗೈಡೆನ್ಸ್, ಪರ್ಸನಲ್ ಗೈಡೆನ್ಸ್ ಅಂತ ಮಾತಾಡಬಾರ್ದು, ಪೇಯ್ಡ್ ಗೈಡೆನ್ಸ್ ಇಟ್ಟಿದ್ದೀನಿ. ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಇಟ್ಸ್ ನಾಟ್ ಓನ್ಲಿ ಕೋಚಿಂಗ್, ಎಕ್ಸಾಮ್ ಆಗೋರ್ಗೂ ಕೋಚಿಂಗ್ ಇರುತ್ತೆ, ಎಕ್ಸಾಮ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ. ಇದು ND ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ಮ ಸೀನಿಯರ್ಸ್ ನ ಕೇಳಿ ನೋಡಿ ಎಕ್ಸಾಕ್ಟ್ಲಿ ವಾಟ್ ಇಸ್ ND ಅಕಾಡೆಮಿ ಅನ್ಬಿಟ್ಟು. ವಿಲ್ ಕಮ್ ಟು ನೋ ಅಂಡ್ ಫೀಡ್ಬ್ಯಾಕ್ಸ್ ಇದೆ ಕೋರ್ಸ್ ಅಲ್ಲಿ, ಬಂದು ಚೆಕ್ ಮಾಡಿ, ಅರ್ಥ ಆಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಅಂತ. ಅಂಡ್ ದಿಸ್ ಇಸ್ ವಾಟ್ ND ಅಕಾಡೆಮಿ ಇಸ್. ಅಂಡ್ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಪಿಂಗ್ ಮಾಡಿ ಜಾಯ್ನ್ ಆಗಿ, ನೀವು ಬಿ ಪಾರ್ಟಿನೇ ಗುಡ್ ರಿಸಲ್ಟ್ಸ್. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಈ ತರ ಡೌಟ್ಸ್ ಇದ್ರೆ ಅವ್ರಿಗೆ ತಪ್ಪದೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.